ಅವ್ನ ಮಗನ್ ತಗೊಂಡ್ರೆ ನಾವೇ ಎಂಜಾಯ್ ಮಾಡ್ತೀವಿ, ಹೋಗೋವರೆಗೂ ಇದ್ ನಾವೇ ಹಾಳು ಮಾಡ್ತೀವಿ ಅನ್ಸುತ್ತೆ. ಚಾಲೆ ಚಾಲೆ ಗೈಸ್, ಫ್ರೆಶ್ ಅಪ್ ಎಲ್ಲ ಆಯಿತು. ಫ್ರೆಂಡ್ಸ್ ಎಲ್ಲ ಆಲ್ರೆಡಿ ಹೊರಟಿದ್ದಾರೆ. ನಾನು ಲಗೇಜ್ನ ಪ್ಯಾಕಪ್ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀನಿ. ನಮ್ಮ ಫ್ರೆಂಡ್ಸಿಂದ ಎಲ್ಲ ಕ್ವಾಟ್ಲ ಏನಂದರೆ ಬೆಳಗ್ಗೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬಿಟ್ಟು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ನೋಡಿ, ನಮ್ಮ ಮುಸ್ತಫಾ ಅವರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಅಲ್ತಾಫ್ ಸೊ ನಾನು ಒಂದೆರಡು ಫೋಟೋ ತೆಗೆದುಕೊಂಡು ಇವಾಗ ರೂಮ್ನ ಚೆಕ್ಔಟ್ ಮಾಡಿ ಇಲ್ಲಿಂದ ಹೋಗ್ತೀವಿ. ಬ್ಯಾಗೆಲ್ಲ ಕಲೆಕ್ಟ್ ಮಾಡಿಕೊಂಡು ಇವಾಗ ರೂಮ್ ಚೆಕ್ಔಟ್ ಮಾಡಿ ಬೀಗ ಕೊಡಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡ್ಬೋದು ಯಾವ ಥರ ಇದೆ ಪ್ಲೇಸ್. ಇದು ಸಖತ್ ವೆದರು, ಸಖತ್ತಾಗಿದೆ. ಇವಾಗ ಒಂದು ವ್ಯೂ ಪಾಯಿಂಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೋಡ್ರಿ, ಇದೇ ಬಿಲ್ಡಿಂಗು, ಇದೇ ರೆಸ್ಟೋರೆಂಟ್, ಇದು ಪಕ್ಕದಲ್ಲೇ ಇದೆ. ರಿಸೆಪ್ಷನ್ ಐತೆ, ರಿಸೆಪ್ಷನಲ್ಲಿ ಬೀಗ ಕೊಟ್ಟು ಇಲ್ಲಿಂದ ಹೊರಡೋದೆ. ನಾವು ಸ್ವಲ್ಪ ಮುಂಚೆ ಹೋದರೆ ಚೆನ್ನಾಗಿರೋದು, ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೋಗೋಕ್ಕೆ ಲೇಟ್ ಆಯಿತು. ಅದಕ್ಕೆ ಇವಾಗ 8:45 ಆಯಿತು ರೂಮ್ ಬಿಡೋಷ್ಟೊತ್ತಿಗೆ. ಈಗ ಹೊರಡ್ತಾ ಇದ್ದೀವಿ ನಾವು. ಟೀ ಪ್ಲಾಂಟೇಶನ್ ಜಾಸ್ತಿ ನೀವು ನೋಡ್ಬೇಕಂದ್ರೆ ದೊಡ್ಡ ಬೆಟ್ಟ ಪೀಕ್ ಕಡೆ ಹೋಗ್ಬೇಕು. ಈ ಕಡೆ ಬಂದರೆ ಮಾತ್ರ ಈ ಟೀ ಪ್ಲಾಂಟೇಶನ್ ಎಲ್ಲ ನೋಡ್ಬೋದು. ಆ ಕಡೆ ತೋರಿಸಿ, ಕಟ್ ಮಾಡ್ಕೋಬೇಕು ಜಲ್ದಿ. ಇದೆಲ್ಲ ಫುಲ್ಲು ಟೀ ಪ್ಲಾಂಟೇಶನ್. ಗೈಸ್, ಈ ಫಾಗ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಗಲೇ 9:15 ಆಗಿದೆ, ಆದರೂ ಫಾಗ್ ನೋಡಿ ಹೆಂಗೆ ಬರ್ತಿದೆ. ಪಬ್ಲಿಕ್ ಏನೋ ಅಷ್ಟು ಜಾಸ್ತಿ ಇಲ್ಲ, ಹೆಂಗೋ ಸ್ವಲ್ಪ ಕಡಿಮೆನೇ ಇದೆ. ದೊಡ್ಡ ಬೆಟ್ಟ ವೆಲ್ಕಮ್ಸ್ ಯು ಅಂತೆ. ಕಡಲೆ ಬೀಜ, ಪಟಾಣಿ ಎಲ್ಲ ಬಿಸಿ ಬಿಸಿ ಬೇಯಿಸ್ತಾ ಇದ್ದಾರೆ. ಹಾಂ, ನಮ್ಮ ಹುಡುಗರು ಬಿಟ್ಟು ಎಲ್ಲಾದ್ರೂ ಬೆಳ್ಳು ಮಾಡೋದು ಮಾತ್ರ ಬಿಡಲ್ಲ. ನಿನ್ಗೆ ಒಳ್ಳೇದಾಗ್ತದೆ. ನಿನಗೆ ಗಾಳಿ ಬಿರುಗಾಳಿ ಇಲ್ಲೇ ಸ್ಟಾರ್ಟ್ ಆಗೈತೆ, ಫುಲ್ಲು ಗಾಳಿ. ಅಲ್ಲೋದ್ರೆ ಹೆಂಗಾಗುತ್ತೆ ಗೊತ್ತಿಲ್ಲ. ಇನ್ನ ನಮ್ಮ ಹುಡುಗ ಆಗ್ಲೇ ಇಲ್ಲ ನೋಡ್ರಿ, ಹೂ ಈ ಹೂ ಅಂತಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಇಂಥ ಪ್ಲೇಸಿಗೆ ಬಂದಿದ್ದೇನಂದ್ರೆ ಅದನ್ನೆಲ್ಲ ಏನು ಹೇಳ್ತಾರೆ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಷ್ಟೆ. ಚಳಿ ಅದು ಇದು ಇದೇ ಕಡಿಮೆ ಅಂತೆ ಆಕ್ಚುಲಿ ಹೇಳ್ಬೇಕಂದ್ರೆ. ಇನ್ನ ಚಳಿಗಾಲದಾಗ ಬಂದ್ರೆ ನಮ್ಮ ಹುಡುಗ ನೋಡ್ರಿ, ವೇ ಪಾಯಿಂಟ್ ಅದು ಗ್ಲಾಸ್ ಹೌಸ್, ಅಲ್ಲೋಗಿ ಫೋಟೋ ತಕ್ಕಿಸ್ಕೋಬೋದು. ಎಂಟ್ರಿ ಟಿಕೆಟ್ ಬಂದು 10 ರೂಪೀಸ್. ನಡೀರಿ. ಹ್ಞೂ ಆಯ್ತು ಬಿಡು, ಹೋಗ್ಲಿ. ಇವಾಗೇನು ಪೇಮೆಂಟ್ ಆಯ್ತಲ್ಲ ಯಾರ್ದೋ ಒಂದು. ಸಕ್ಕತ್ ಗಾಳಿ. ಕ್ಯಾಮ್ರಾದಲ್ಲಿ ಅಷ್ಟು ಕಾಣ್ತಾ ಇಲ್ಲ, ಬಟ್ ಕಣ್ಣಲ್ಲಿ ಮಾತ್ರ ಸಿಂಗ್ ಅಂತ ಹೊಗೆ ಹೆಂಗ ಹೋಗ್ತಾ ಇದೆ, ಸ್ಪೀಡಾಗಿ ಹೋಗ್ತಾ ಇದೆ. ಆ್ಯಕ್ಚುಲಿ ಇದು ಗ್ಲಾಸಸ್ ಮೇಲಿಂದ ಈ ಥರ ಕಾಣುತ್ತೆ ನೋಡಿ. ಇದು ರೋಸ್ ಗಾರ್ಡನ್. ನಾವು ರೋಸ್ ಗಾರ್ಡನ್ ಹೋಗಿಲ್ಲ, ಯಾಕಂದರೆ ಬಟಾನಿಕಲ್ ಗಾರ್ಡನ್ಗೆ ಹೋಗಿದ್ವಿ. ಹಾಗಾಗಿ ಲಾಸ್ಟ್ ಪ್ಲೇಸ್ ವಿಸಿಟ್ ಮಾಡೋದು ಪೈಕಾರ ಫಾಲ್ಸ್. ಎಲ್ಲ ಇವತ್ತು ಕವರ್ ಮಾಡೋಣ ಅಂದ್ಕೊಂಡಿದ್ವಿ. ಎಷ್ಟು ಕವರ್ ಆಗುತ್ತೋ ಅಷ್ಟು ಕವರ್ ಮಾಡ್ತೀವಿ ಇವತ್ತು. ದೊಡ್ಡ ಬೆಟ್ಟ ಪೀಕ್ನ ನೋಡಿದ್ದಾಯಿತು, ಫೋಟೋ ಶೂಟು ಸಕ್ಕತ್ತಾಗಿ ಬಂದಿದ್ದಾವೆ. ಹಾಗೆ ಇವಾಗ ಪೈಕಾರ ವಾಟರ್ ಫಾಲ್ಸ್, ಇಲ್ಲಾಂದರೆ ಒಂದು ಟೀ ಎಸ್ಟೇಟ್ ಇದೆ, ಅದನ್ನು ನೋಡೋಕೆ ಹೋಗ್ತಾ ಇದ್ವಿ. ಮ್ಯಾಗ್ನೆಟಿಕ್ ಪಿಕ್ಚರ್ಸ್ನ ಸಕ್ಕತ್ತಾಗಿದ್ದು, ಹಾಗಾಗಿ ಇದೊಂದು ಪರ್ಚೇಸ್ ಮಾಡಿದ್ದೀನಿ. ಇವಾಗ ನಮ್ಮ ಫ್ರೆಂಡ್ ಅವರು ಮಗನಿಗೆ ಏನೋ ತೊಗೊತೀನಿ ಅಂತೇಳಿ ನೋಡ್ತಾ ಇದ್ದಾನೆ. ಇದು ಇದರಲ್ಲಿ ಪ್ರತಿಯೊಂದು ಊಟಿದ್ದು ಏನೇನೈತೋ ಎಲ್ಲ ಪ್ಲೇಸ್ ಬರ್ತವೆ, ಹಾಗಾಗಿ ಇದನ್ನು ಪರ್ಚೇಸ್ ಮಾಡಿದೆ. ಇದು 100 ರೂಪೀಸ್ ಓನ್ಲಿ. ಇದು ನಮ್ಮ ಗೆಳೆಯನ ಮಗನ ತೊಗೊಂಡಿರೋ ದೊಡ್ಡ. ಇವಾಗ ಹೆಂಗೈತೆ? ಚೆನ್ನಾಗೈತೆ? ಅಲ್ಲ
ಅವ್ನ ಮಗನ್ ತಗೊಂಡ್ರೆ ನಾವೇ ಎಂಜಾಯ್ ಮಾಡ್ತೀವಿ, ಹೋಗೋವರೆಗೂ ಇದ್ ನಾವೇ ಹಾಳು ಮಾಡ್ತೀವಿ ಅನ್ಸುತ್ತೆ. ಸಂತೋಷ. ದೊಡ್ಡ ಬೆಟ್ಟ ವ್ಯೂ ಪಾಯಿಂಟ್ ನೋಡ್ಕೊಂಡು ಹಾಗೆ ಬರ್ತಾ ರೋಡ್ ಸೈಡಲ್ಲಿ ಮ್ಯಾಗಿ ಮಾಡ್ತಾಯಿದ್ರು. ಮ್ಯಾಗಿ ಆರ್ಡರ್ ಮಾಡಿದ್ದೀವಿ. ಸಕ್ಕತ್ತಾಗಿದೆ ವ್ಯೂ. ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ನಿಲ್ಲಿಸಿದ್ವಿ. ಬಾಯ್ಸನ್ ಸ್ಪಾಟ್ ಆಗಿದೆ ನೋಡಿ, 3 ಕಾಡು ಕೋಣ ಅಂತ ಹೇಳ್ತಾರೆ. 1, 2, 3 ಅಷ್ಟು ಕ್ಲಿಯರಾಗಿ ಕಾಣ್ತಿಲ್ಲ, ಬಟ್ ನಮ್ಮ ಕಣ್ಣಿಗೆ ಕ್ಲಿಯರಾಗಿ ಕಾಣ್ತಾ ಇದೆ. ಕ್ಯಾಮ್ರಾದಲ್ಲಿ ಅಷ್ಟಕ್ಕಷ್ಟೇ ಕಾಣ್ತಾ ಇರೋದು. ನೂಡಲ್ಸ್ ಆಗಿದೆ, ಬೌಲಲ್ಲಿ ಸರ್ವ್ ಮಾಡಿಕೊಡ್ತಾ ಇದ್ದಾರೆ. ಬೇರೆಯವ್ರು ತಿನ್ನೋದು ನೋಡ್ತಾ ಇರ್ತಿದ್ವಿ. ಇವಾಗ ನಾವು ಇದೇ ಸ್ಪಾಟಲ್ಲಿ ನೂಡಲ್ಸ್ ತಿಂತೀವಿ ಅಂದರೆ ಮೇಡಮ್ ಅವರು ಇವಾಗ ಟೀ ಪ್ಲ್ಯಾಂಟ್ನ ಕಟಿಂಗ್ ಮಾಡಿ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಇವ್ರ ಕೆಲಸ ಆಗಿದೆ ಅನಿಸುತ್ತೆ, ಇವ್ರು ಮಾಡ್ತಾ ಇದ್ದಾರೆ. ಈ ಕಡೆ ಇನ್ನೊಬ್ಬರು ಮೇಡಮ್ ಅವರು, ಮ್ಯಾಮ್ ವಿಡಿಯೋ ಮಾಡ್ಬೋದಾ? ಈ ಕಡೆ ಕಟಿಂಗ್ ಕೆಲಸ ಆಗ್ತಾ ಇದೆ. ಟೀ ಪ್ಲ್ಯಾಂಟ್ ಈ ಥರ ಕಟಿಂಗ್ ಮಾಡೋದು. ಹಾಂ, ಹೊಸ ಚಿಗುರು ಏನು ನೋಡ್ಕೊಂಡಿದ್ಯೋ ಅದು ಮಾತ್ರ ಕಟಿಂಗ್ ಮಾಡ್ಕೊತಾರೆ. ನೆಕ್ಸ್ಟ್ ಪ್ಲೇಸ್ ಇದೆ ಊಟಿಯಲ್ಲಿ. ಆಲ್ಮೋಸ್ಟ್ ಎಲ್ಲ ಫೋಟೋ ಶೂಟ್ ಇಲ್ಲೇ ಆಗೋದು. ನೀವು ಗಾರ್ಡನಲ್ಲಿ ನೋಡ್ತೀರಲ್ಲ ಫೋಟೋಸು, ಅದೇ ಫೋಟೋ ಶೂಟ್ ಇಲ್ಲಿ ಆಗೋದು. ಇವಾಗ ಇಲ್ಲಿ ಹೋಗ್ತಿದ್ದೀವಿ ನಾವು. ಟಿಕೆಟ್ ತೊಗೊಂಡು ಬಂದ ತಕ್ಷಣ ನೋಡ್ರಿ ಜನ ಇಲ್ಲಿ ಊಟಿಯಲ್ಲಿ ಎಲ್ಲಿದ್ರೆ ಅಂದ್ರೆ ಜನ ಇಲ್ಲೇ ಇದ್ದಾರಲ್ಲ. ಅದು ಯಾವ ಜಾಗದವ್ರು ಹೋಗಿ ಫೋಟೋ ತೆಗೆಸ್ಬೇಕು ಗೊತ್ತಿಲ್ಲ. ನೋಡಿ ಈ ಥರ ಫೋಟೋ ಶೂಟ್ ಮಾಡ್ತಾರೆ ಇಲ್ಲೆಲ್ಲ. ನಮ್ಮ ಫ್ರೆಂಡ್ಸ್ ಈ ಕಡೆ ಫೋಟೋ ಶೂಟ್ ಆಗ್ತಾ ಇದೆ. ಇದೇ ಥರ ಎಲ್ಲರೂ ಫೋಟೋ ಶೂಟ್, ಎಲ್ಲಿ ನೋಡಿದ್ರು ಬರೀ ಅದೇ ಫೋಟೋ ಶೂಟ್ ನಡೀತಾ ಇದೆ. ಫಸ್ಟ್ ಟೈಮ್ ಒಂದು ರೀಲ್ ಮಾಡಿದ್ದೀವಿ, ಇನ್ಸ್ಟಾದಲ್ಲಿ ಅಪ್ಲೋಡ್ ಆಗುತ್ತೆ. ಅಂದರೆ ಬೇಗ ಆಗಲ್ಲ, ಸ್ವಲ್ಪ ಲೇಟಾಗಿ ಆಗುತ್ತೆ. ನೋಡಿ ವಾಚ್ ಔಟ್ ಮಾಡಿ. ಯೂಟ್ಯೂಬ್ ಬಯೋದಲ್ಲಿ ಲಿಂಕ್ ಹಾಕಿರ್ತೀನಿ. ಗೈಸ್, ನಾವಿವಾಗ ಊಟಿಯಿಂದ ವಯನಾಡು ಹೋಗೋ ರೋಡಲ್ಲಿ ಪೈಕಾರ ವಾಟರ್ ಫಾಲ್ಸ್ ಇದೆ, ಅದನ್ನು ನೋಡೋಕೆ ಬಂದಿದ್ದೀವಿ. ಇದು ಊಟಿಯಲ್ಲಿ ಕೊನೆಯ ಪ್ಲೇಸು. ಹಾಗೆ ಇದು ನೋಡಿಕೊಂಡು ನಾವು ಡೈರೆಕ್ಟ್ ವಯನಾಡು ಹೋಗ್ತೀವಿ. ನಾಳೆ ಎಲ್ಲ ಎಕ್ಸ್ಪ್ಲೋರು ವಯನಾಡ ಮಾಡ್ತೀವಿ. ಪೈಕಾರ ವಾಟರ್ ಫಾಲ್ಸ್ಗೆ ಎಂಟ್ರ್ ಆಗ್ತಾ ಇದ್ದೀವಿ. ಗೈಸ್, ಎಂಟ್ರಿ ಫೀಸ್ 40 ರೂಪೀಸ್ ಪರ್ ಹೆಡ್. ಇಲ್ಲಿ ಟೈಮ್ ಔಟ್ ಆಗ್ತಾ ಇದೆ, 5:15 ಕ್ಲೋಸಿಂಗ್ ಟೈಮು. ಕರೆಕ್ಟ್ ಒಂದು 10 ನಿಮಿಷ ಆಯ್ತು ಇದೆ ಅನ್ನೋಷ್ಟೊತ್ತಿಗೆ ಬಂದಿದ್ದೀವಿ ನಾವು. ವರ್ತ್ ಇಟ್, ಚೆನ್ನಾಗಿದೆ ಪ್ಲೇಸ್, ಬರ್ಬೋದು. ಜಾಲಿ 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 ಎಲ್ಲ ಜಾಲಿ. ಗೈಸ್, ಇವಾಗ ವಯನಾಡ್ ರೋಡಲ್ಲಿ ಹೋಗ್ತಾ ಇದೀವಿ. ಫಾಗ್ ನೋಡಿ, ಒಂಚೂರು ಮುಂದ್ಗಡೆ ಕಾಣ್ತಾ ಇಲ್ಲ, ಅಷ್ಟೊಂದು ಫಾಗ್. ಸಕ್ಕತ್ತಾಗೈತೆ, ಹಂಗೆ ವೆದರ್ ಮಾತ್ರ ಸೂಪರ್ ಆಗೈತೆ. ಪೈಕಾರ ವಾಟರ್ ಫಾಲ್ಸ್ ಇಂದ ನಾವು ಇವಾಗ ಸುಲ್ತಾನ್ ಬತ್ತೇರಿ ವಯನಾಡ್ ಹೋಗ್ಬೇಕಿತ್ತು. ಇಲ್ಲಿ ಸೆಂಟ್ರದಲ್ಲೇ ಒಂದು ಊರು ಗುಡಲೂರು ಅಂತ ಹೇಳಿ. ಸೊ ಈ ಒಂದು ಹೋಟೆಲಲ್ಲಿ ಒಂದು ರೂಮ್ ಮಾಡಿದ್ದೀವಿ. ನೈಟ್ ಇಲ್ಲೇ ಸ್ಟೇ ಆಗಿ ಮಾರ್ನಿಂಗ್ ಎದ್ದು ಟ್ರಾವೆಲ್ ಮಾಡೋಣ ಅಂತ ಹೇಳಿ. ಇವತ್ತು ನೈಟ್ ಸ್ಟೇ ಮಾಡೋದಕ್ಕೆ ಸಿಂಪಲ್ಲಾಗಿ ಒಂದೇ ಬೆಡ್, 4 ಜನ ಒಂದೇ ಬೆಡ್ಡಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತ. ಏನು ಸ್ಟ್ಯಾಂಡರ್ಡಾಗಿ ಮಾಡಿಲ್ಲ, ಸಿಂಪಲ್ಲಾಗಿ ಫ್ರೆಶ್ ಅಪ್ ಆಗಲಿ, ನಿದ್ದೆ ಆಗಿ ಫ್ರೆಶ್ ಅಪ್ ಮಾಡಿ ಹೋಗೋಣ ಅಂಥೇಳಿ. ಸೊ ಈ ರೂಮ್ನ ಸೆಲೆಕ್ಟ್ ಮಾಡಿದ್ದೀವಿ.